ಕಳ್ಳಭಟ್ಟಿ ತಯಾರಿಕೆಯ ಅಡ್ಡೆಯ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಬರೋಬ್ಬರಿ 13,000 ರೂಪಾಯಿ ಮೌಲ್ಯದ ಕಳ್ಳಭಟ್ಟಿಯನ್ನ ಸೀಸ್ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಿಸನಾಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 40 ಲೀಟರ್ ಕಳ್ಳಭಟ್ಟಿ ಹಾಗೆ 800 ಲೀಟರ್ ಬೆಲ್ಲದ ಕೊಳೆಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಾಗೆ ಇದರ ಜೊತೆಗೆ ಇಬ್ಬರು ಆರೋಪಿಗಳನ್ನ ಕೂಡ ವಶಪಡಿಸಿಕೊಂಡಿದ್ದು ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ನಿರೀಕ್ಷಕ ಚೆನ್ನಪ್ಪ ಕರಗ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಿಸನಾಳ ಗ್ರಾಮದ ಬಳಿ ನಡೀತಾ ಇದ್ದಂತಹ ಕಳ್ಳಭಟ್ಟಿ ತಯಾರಿಕೆಯ ಅಡ್ಡೆ ಮೇಲೆ ಈ ಸಂದರ್ಭದಲ್ಲಿ 13,000 ರೂಪಾಯಿ ಮೌಲ್ಯದ ಕಳ್ಳಭಟ್ಟಿಯನ್ನ ಸೀಸ್ ಮಾಡಿದ್ದಾರೆ. ಉಪ ನಿರೀಕ್ಷಕ ಚೆನ್ನಪ್ಪ ಕರಗ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. ಇನ್ನು 40 ಲೀಟರ್ ಕಳ್ಳಭಟ್ಟಿ ಹಾಗೆ 800 ಲೀಟರ್ ಬೆಲ್ಲದ ಕೊಳೆಯನ್ನ ವಶಪಡಿಸಿಕೊಳ್ಳಲಾಗಿದ್ದು, ಜೊತೆಗೆ ವೆಂಕಪ್ಪ ಅಮ್ಮಣ್ಣನವರ್ ಹಾಗೆ ಮಳಿಯಪ್ಪ ಜಡಗಣ್ಣವರ್ ಎಂಬ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇದಲ್ಲದೆ ದಾಳಿಯಲ್ಲಿ 4 ಅಲ್ಯೂಮಿನಿಯಂ ಹಂಡೆ ಹಾಗೂ 4 ಪ್ಲಾಸ್ಟಿಕ್ ಕೊಡಗಳು, 1 ರಬ್ಬರ್ ಟ್ಯೂಬ್ನಲ್ಲಿ ಸಂಗ್ರಹಿಸಲಾಗಿದ್ದಂತಹ ಕಳ್ಳಭಟ್ಟಿ ಇನ್ನು ಬೆಲ್ಲದ ಕೊಳೆಯನ್ನ ಎಡಹಳ್ಳಿಯ ಚಿಂಕಾರ ಅಭಯಾರಣ್ಯ ಪ್ರದೇಶದ ಕಳ್ಳಭಟ್ಟಿ ತಯಾರಿಕಾ ಕೇಂದ್ರದಲ್ಲಿ ವಶಕ್ಕೆ ಪಡೆಯಲಾಗಿದ್ದು, ಅಬಕಾರಿ ಇಲಾಖೆಯ ಅಧಿಕಾರಿಗಳು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ಕಳ್ಳಭಟ್ಟಿ ತಯಾರಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಬರೋಬ್ಬರಿ 13,000 ರೂಪಾಯಿ ಮೌಲ್ಯದ ಕಳ್ಳಭಟ್ಟಿಯನ್ನ ಸೀಸ್ ಮಾಡಿರುವಂತಹ ಘಟನೆ ನಡೆದಿದೆ. ಯಾವಾಗ ನಡೆದಿರುವಂತಹ ಘಟನೆ ಇದು? ಅಂಡ್ ಈ ಕಳ್ಳಭಟ್ಟಿ ತಯಾರಿಕೆ ಅಡ್ಡೆ ಎಷ್ಟು ದಿನಗಳಿಂದ ನಡೀತಾ ಇತ್ತು ಅಂತ? ಮಧುಮಾಲ, ಇದು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈ ಬೀಳಗಿ ತಾಲೂಕು ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶ ಹೆಚ್ಚಾಗಿರುವುದರಿಂದ ಅರಣ್ಯ ಪ್ರದೇಶದ ಮರಗಳು ಹೆಚ್ಚಾಗಿರುವಂತಹ ದಟ್ಟವಾದ ಒಂದು ಪ್ರದೇಶದಲ್ಲಿ ಈ ಕಳ್ಳಭಟ್ಟಿಯನ್ನ ಮೇಲಿಂದ ಮೇಲೆ ತಯಾರಿಕೆ ಮಾಡ್ತಾನೆ ಬರ್ತಾ ಇದ್ದಾರೆ. ಅದೇ ರೀತಿ ಅಬಕಾರಿ ಇಲಾಖೆಯವರು ಕೂಡ ಇಂತಹ ಸ್ಥಳಗಳನ್ನ ಪತ್ತೆ ಹಚ್ಚಿ ಅವುಗಳ ಮೇಲೆ ದಾಳಿ ನಡೆಸಿ ಸಂಬಂಧಪಟ್ಟ ವ್ಯಕ್ತಿಗಳನ್ನ ವಶಕ್ಕೆ ಪಡೆಯುವುದು ಮತ್ತು ಕಳ್ಳಭಟ್ಟಿಯನ್ನ ಸೀಸ್ ಮಾಡೋ ಕೆಲಸ ಮಾಡ್ತಾನೆ ಇದ್ದಾರೆ. ಅದು ಕೂಡ ಈಗ ನಿನ್ನೆಯಿಂದ ಈ ಮತ್ತೆ ಸೀಸ್ ಮಾಡುವ ಕಾರ್ಯ ಆರಂಭವಾಗಿದೆ. ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ಕೆಲವರು ಒಂದಿಷ್ಟು ಫೋಟೋಗಳನ್ನ ತೆಗೆದುಕೊಂಡು ಬಂದಿದ್ರು. ಆ ಭಾಗದಲ್ಲಿ ಮತ್ತೆ ಕಳ್ಳಭಟ್ಟಿ ಆರಂಭವಾಗಿದೆ ಎನ್ನುವ ಹಿನ್ನೆಲೆಯಲ್ಲಿ ಹೀಗಾಗಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿರುವಂತದ್ದು. ಹೀಗಾಗಿ ಆ ಬೀಳಗಿ ಭಾಗದಲ್ಲಿ ಮತ್ತೆ ಕೂಡ ಈ ಕಳ್ಳಭಟ್ಟಿ ಅಡ್ಡೆಗಳು ತಲೆ ಎತ್ತಿರುವುದರಿಂದ ಅವುಗಳನ್ನ ಮಟ್ಟ ಹಾಕುವುದಕ್ಕೆ ಅಬಕಾರಿ ಇಲಾಖೆ ಮುಂದಾಗಿ ಕಳೆದ ದಿನದಿಂದ ಈಗ ಆರಂಭವಾಗಿರುವಂತದ್ದು ಸೀಸ್ ಮಾಡುವ ಕೆಲಸ. ಜೊತೆಗೆ ಸಂಬಂಧಪಟ್ಟಂತಹ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಹೀಗಾಗಿ ಬೀಳಗಿ ತಾಲೂಕಿನ ಭಾಗದ ವಿವಿಧ ಪ್ರದೇಶಗಳಲ್ಲಿ ಈ ರೀತಿ ಅರಣ್ಯ ಎಲ್ಲಿ ದಟ್ಟಾಗಿದೆಯೋ ಅಲ್ಲಿ ಇಂತಹ ಒಂದು ಕೆಲಸ ನಡೀತಾ ಇರುವಂತದ್ದು. ಹೀಗಾಗಿ ಅದಕ್ಕೆ ಬ್ರೇಕ್ ಹಾಕುವುದಕ್ಕಾಗಿ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ.